ಬೇಸಿಕಲಿ ದಿವಾಕರ ಸ್ವಲ್ಪ ನನ್ನಷ್ಟೇ ತಲೆಹರಟೆ, ನಾನು ರಿಯಲ್ ಲೈಫಲ್ಲಿ ಹೆಂಗಿರ್ತೀನಿ ಅಷ್ಟೇ ತಲೆಹರಟೆ. ಸೊ ಸ್ವಲ್ಪ ಈಸಿ ಆಯಿತು. ಇನ್ನೂ ಜಾಸ್ತಿ ತಮಾಷೆ ಮಾಡಿಕೊಂಡು ಸೊ ಮಜವಾಗಿ ಎಲ್ಲೂ ಕೂಡ ಆ್ಯಕ್ಟ್ ಮಾಡಬೇಕು ಅನ್ನುವಂಥದ್ದು ಇರಲಿಲ್ಲ. ಸೊ ದಿವಾಕರ್ನಾಗ ಇರಬೇಕಾಗಿತ್ತು. ಸೊ ಹಾಗಾಗಿ ನಾನು ಅಷ್ಟೇ ಇನ್ನೂ ಎಷ್ಟು ತಲೆಹರಟೆ ಮಾಡ್ಕೊಂಡಿರೋಕ್ಕಾಗುತ್ತೆ, ಸೆಟ್ಟಲ್ಲಿ ಅಷ್ಟು ತಲೆಹರಟೆ ಮಾಡ್ಕೊಂಡು ಇರ್ತಾಯಿದ್ದೆ. ಸೊ ಎಲ್ಲರೂ ಕ್ವಾಟ್ಲೆ ಕೊಟ್ಕೊಂಡು ಅದೇ ಅವ್ನ ಸ್ಟೈಲಲ್ಲೇ ಡೈಲಾಗ್ಗಳು ಹೊಡ್ಕೊಂಡು ಸೊ ಈ ಥರದ್ದೆಲ್ಲ ಮಾಡ್ತಾಯಿದ್ವಿ. ಸೊ ಅದೇ ಕಾಣಿಸ್ತಾ ಇದೆ ಅಷ್ಟೇ. ಅದು ಕೇಳಿದ ತಕ್ಷಣ ನನಗೆ ರಿಲೇಟ್ ಮಾಡ್ಕೊಂಡಿದ್ದೆ. ನನಗೆ ಅದನ್ನೇ ಅಂದರೆ ನಾನು ತುಂಬ ಸಲ ಹೇಳಿದ್ದೆ, ಅಣ್ಣವರ ಎಷ್ಟೋ ಸಿನಿಮಾಗಳು ನೋಡಿ ಅದರಿಂದ ತುಂಬ ಇನ್ಫ್ಲುಯೆನ್ಸ್ ಆಗಿ ಆ ಕಾಸ್ಟ್ಯೂಮು ಅಪಿಯರೆನ್ಸು. ಸೊ ಎಲ್ಲೋ ಒಂದು ಕಡೆ ನನಗೆ ಲೀಡಾಗಿ ಫಸ್ಟ್ ಸಿನಿಮಾದಲ್ಲೇ ಈ ಥರದೊಂದು ಅಪಾರ್ಚುನಿಟಿ ಸಿಕ್ಕಿದ್ದೆ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಡೆಫಿನೆಟ್ಲಿ ಜಯತೀರ್ಥ ಸರ್ ಅವರು ಹಿಂದಿನ ಸಿನಿಮಾಗಳು ನೋಡ್ಕೊಂಬಂದಿದ್ದೆ, ಒಬ್ಬ ಒಳ್ಳೆ ನಿರ್ದೇಶಕರು. ಸೊ ಲೀಡಾಗಿ ಅಂಥವ್ರ ಕೆಳಗಡೆ ವರ್ಕ್ ಮಾಡೋದು ತುಂಬ ಒಳ್ಳೇದು ಅನಿಸ್ತು ನನಗೆ. ಸೊ ಹಾಗಾಗಿ ಭಾಳ ಖುಷಿಯಿಂದ ಆ ಕ್ಯಾರೆಕ್ಟ್ರನ್ನ ಒಪ್ಕೊಂಡೆ. ಸ್ಕ್ರಿಪ್ಟು ಕೂಡ ಅಷ್ಟೇ ತುಂಬ ರೀಡಿಂಗ್ಗಳು ಮಾಡಿದ್ವಿ, ಡಿಸ್ಕಷನ್ಸ್ಗಳಿದ್ವು. ಸೊ ಪ್ರತಿಯೊಂದು ವರ್ಕ್ ಮಾಡಬೇಕಾದ್ರೂ ಎಲ್ಲ ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ಡಿಸ್ಕಷನ್ ನಡೀತಾ ಇತ್ತು. ಸಿನಿಮಾಟೋಗ್ರಫರು ಅವರು ಸೊ ನಮ್ಮನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಸೊ ದ್ಯಾಟ್ ಕಂಪ್ಲೀಟ್ ಒಳಗಡೆ ಇದ್ವಿ, ಸಿನಿಮಾ ಒಳಗಡೆ ಎಲ್ಲೂ ಡಿಸ್ಕನೆಕ್ಟ್ ಇರಲಿಲ್ಲ. ಹಾಗೆ ಹೌದು, ನೀವು ಏನು ಇಲ್ಲಿವರೆಗೆ ನೋಡಿದರೆ ಎಲ್ಲದರಲ್ಲೂ ಸ್ವಲ್ಪ ಪೆದ್ದಂಗೆ ಇದಾನಲ್ವ. ಸೊ ಸ್ವಲ್ಪ ಡಿಫೆಕ್ಟಿವ್, ಸ್ವಲ್ಪ ಡಿಟೆಕ್ಟಿವ್. ಕಥೆಯಲ್ಲಿ ಆ ಥ್ರಿಲ್ ಎಲಿಮೆಂಟ್ ಇದೆ, ಒಂದು ವಾವ್ ಫ್ಯಾಕ್ಟ್ರ್ ಇದೆ ಸಿನಿಮಾ ಅಲ್ಲಿ. ಸೊ ಟ್ರೈಲರಲ್ಲಿ ಅದನ್ನು ಇನ್ನೂ ಸ್ವಲ್ಪ ಸ್ಪೆಷಲಾಗಿ ತೋರಿಸ್ಬೇಕು ಅನ್ನೋ ರೀಸನ್ಗೆ ಈ ಥರದಲ್ಲಿ ಒಂದು ಎಫರ್ಟ್ ಹಾಕಿದ್ದೀವಿ. ಹಾಂ, ಮೀನಿನ ರೀಟೇಕ್ಗಳು ಜಾಸ್ತಿ ಇರಲಿಲ್ಲ. ಆ್ಯಕ್ಚುಲಿ ಪ್ರಾಬ್ಲಮ್ ಏನಂತಂದರೆ ನಾವು ರೆಡಿಯಾಗಿರಲೇಬೇಕಾಗಿತ್ತು. ಈ ಅರವಿಂದ್ ಕಶ್ಯಪ್ ಏನಿದ್ದಾರೆ ಸಿನಿಮಾಟೋಗ್ರಾಫರು, ಅವರು ಸ್ವಲ್ಪ ಗೋಲ್ಡನ್ ಅವರ್ಸಲ್ಲಿ ಶೂಟ್ ಮಾಡೋಕ್ಕೆ ನೋಡ್ತಾರೆ. ಸೊ ಒಂದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶುರು ಮಾಡಿ ಒಂದು 10:30 11 ಒಳಗಡೆ ಎಕ್ಸ್ಟೀರಿಯರ್ ಶಾಟ್ಗಳು ಮುಗಿಸ್ಕೊಂಡು 10:30 ಮೇಲೆ ಇಂಡೋರ್ ಶಿಫ್ಟ್ ಆಗ್ತಾಯಿದ್ವಿ. 3:30 4 ಆಗ್ತಿರ್ಬೇಕಾದ್ರೆ ಮತ್ತೆ ಔಟ್ಡೋರ್ ಬರ್ತಾಯಿದ್ವಿ. ಸೊ ಔಟ್ಡೋರ್ ಬಂದಾಗ ವಾಪಸ್ ನಮಗೆ 2 hours ಅಷ್ಟೇ ಸಿಗೋದು. ಆ 2 hours ಏನು ಸೀಕ್ವೆನ್ಸ್ ಇರುತ್ತೆ ಅದಷ್ಟು ಶೂಟ್ ಮಾಡಲೇಬೇಕು, ಇಲ್ಲಾಂದರೆ ಲೊಕೇಶನ್ ಇಶ್ಯೂ ಆಗುತ್ತೆ, ಅರೇಂಜ್ಮೆಂಟ್ಗಳು ಇಶ್ಯೂ ಆಗುತ್ತೆ. ಸೊ ಹಾಗಾಗಿ ನಮಗೆ ಬೇರೆ ಆಪ್ಷನೇ ಇಲ್ಲ, ನಾವು ರಿಹರ್ಸಲ್ ಮಾಡ್ಕೊಂಡು ರೆಡಿ ಆಗಬೇಕು. ನಾನು ಊರಿಗಿಂತ ಮುಂಚೆ ಸೀನ್ ಪೇಪರ್ ತೊಗೊಂಡು ಅಲ್ಲಿ ಕೂತ್ಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾ ಇದ್ದೆ. ಸೊ ಯಾರು ಸಿಕ್ಕಿದ್ರೆ ಅವರು ಡೈಲಾಗ್ ಹೇಳೋದು. ಸೊ ಅವ್ರು ಕನ್ಫ್ಯೂಸ್ ಆಗೋದಲ್ಲಿ ಏನೋ ಹೇಳ್ಬೋದು, ಈ ಸರ್ ಏನು ಹೇಳಿದ್ರಿ ಅಂತ ಅಂದ್ಕೊಂಡು ಹಿಂಗೆ ಬರೋರು. ಸೊ ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಮಜಾ ಇತ್ತು ಅದು. ಆದರೆ ಹಾಗಾಗಿ ನಾವು ಜಾಸ್ತಿ ಟೇಕ್ಸ್ ಹೋಗೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಕಾನ್ಸಂಟ್ರೇಟ್ ಮಾಡಲೇಬೇಕಾಗಿತ್ತು. ಆ್ಯಂಡ್ ನನಗೆ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ ನಾನು ಅದಕ್ಕಿಂತ ಸ್ವಲ್ಪ ಮುಂಚೆ ಸರ್ಕಾರಿ ವರ್ಕ್ ಮಾಡಿ ಅಲ್ಲಿಗೆ ಶಿಫ್ಟ್ ಆಗಿದ್ದರಿಂದ ನಾನು ಅನಂತ್ ಸರ್ನ ತುಂಬ ಅಬ್ಸರ್ವ್ ಮಾಡ್ತಾಯಿದ್ದೆ. ಅನಂತ್ ಸರ್ ಹೇಗೆ ಒಂದು ಕ್ಯಾರೆಕ್ಟರ್ ಪ್ರಿಪೇರ್ ಆಗ್ತಾರೆ, ಈಚ್ ಆ್ಯಂಡ್ ಎವ್ರಿ ಡೈಲಾಗ್ಸ್ ಒಂದು ಚಿಕ್ಕ ಎಕ್ಸ್ಪ್ರೆಷನ್ ಇದ್ರೂ ಎಲ್ಲೂ ಕೂಡ ಅದನ್ನು ಲೈಕ್ ಓಕೆ ರೆಡಿನಾ ಅಂತ ಡೈರೆಕ್ಟ್ರು ಕ್ಯಾಮ್ರಾಮನ್ನು ಹೇಳಿದ ತಕ್ಷಣ ರೆಡಿ ಅಂತ ಅಂದ್ಕೊಂಡು ಅಲ್ಲೇನೋ ಮಾಡೋದಕ್ಕಿಂತ ತುಂಬ ಮುಂಚೆನೇ ಅದನ್ನು ಪ್ರಿಪೇರ್ ಆಗ್ತಾ ಅವರು ಅನಂತ್ ಸರ್ ಪ್ರಿಪೇರ್ ಆಗೋ ರೀತಿಯೇ ಅದ್ಭುತ. ಸೊ ಅದು ತುಂಬ ಹೆಲ್ಪ್ ಆಯ್ತು ನನಗೆ. ಇಲ್ಲಿ ಬಂದಾಗ ನಾನು ಫುಲ್ ಲೆಂತ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ ನನಗೆ ಅನಂತ್ ಸರ್ ಹೆಂಗೆ ಪ್ರಿಪೇರ್ ಆಗ್ತಿದ್ರು, ಸೊ ಅದನ್ನು ಸ್ವಲ್ಪ ಟ್ರೈ ಮಾಡೋಕ್ಕೆ ಶುರು ಮಾಡಿದೆ ನಾನು. ಅದು ಇನ್ನೂ ಸ್ವಲ್ಪ ಹೆಲ್ಪ್ ಆಗ್ತಾ ಹೋಯ್ತು. ತುಂಬ ರಿಸ್ಕಿ ಪ್ರಶ್ನೆ ಆಗೋಯ್ತಲ್ಲ ಇದು. ಹಾಗೇನಿಲ್ಲ, ಒಳ್ಳೆ ನಟಿ ಅವರು. ಸೊ ಇದು ನನ್ನ ಚಾಯ್ಸ್ ಅಲ್ವಲ್ಲ, ನೀವು ಓಕೆ ಹಾಂ ಸರಿ, ಇದು ನನ್ನ ಚಾಯ್ಸ್ ಅಲ್ವಲ್ಲ. ಕಥಾಸಂಗಮಲ್ಲಿ ಕಿರಣ್ ರಾಜ್ ಅವ್ರನ್ನ ಕಾಸ್ಟ್ ಮಾಡಿದ್ದು. ಆ್ಯಂಡ್ ನನಗೂ ಅವಕಾಶ ಕೊಟ್ಟಿದ್ದು ಆ ಕಥೆಯಲ್ಲಿ. ಇದರಲ್ಲಿ ಜಯತೀರ್ಥ ಸರ್ ಕಾಸ್ಟ್ ಮಾಡಿದ್ದು. ಸೊ ಅಲ್ಲಿಗೆ ನಂದು ಎಲ್ಲಿ ಬಂತು, ನನಗೆ ನಮ್ಮ ಕ್ಯಾರೆಕ್ಟರ್ ರಿಕ್ಕಿ ನಾನು ಸೆಲೆಕ್ಟ್ ಮಾಡಿದ್ದು. ಒಂದು ಅದ್ಭುತ ನಟಿಯವರು. ಸೊ ಹಾಗಾಗಿ ಹರಿಪ್ರಿಯವರು ಇದ್ದರು. ಫೇವ್ರೆಟ್ದು ದೊಡ್ಡ ಲಿಸ್ಟೇ ಇದೆ ನಮ್ಮ ಹತ್ರ. ಯಾವುದು ಇಲ್ಲ, ಲಕ್ಷ್ಮಿ ಅವರು ತುಂಬ ಫೇವ್ರೆಟ್ ಹೀರೋಯಿನ್ ಆ ಕಾಲದಲ್ಲಿ. ರಮ್ಯಾ ಅವರು, ಹೌದು. ಇದರಲ್ಲೂ ಸ್ವಲ್ಪ ಹರಿಪ್ರಿಯ ಸ್ವಲ್ಪ ಹಾಗೆ ಕಾಣಿಸ್ತಾರೆ, ಲಕ್ಷ್ಮಿ ಅವ್ರ ಥರ ಕಾಣಿಸ್ತಾರೆ. ಸೊ ಮೋಸ್ಟ್ಲಿ ಆ ಲುಕ್ ಹಂಗಿದೆ ಅನಿಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ರಮ್ಯಾ ಅವರು. ಸೊ ಹಾಗೆ ದೊಡ್ಡ ಲಿಸ್ಟ್ ಇದೆ ನಮ್ಮ ಹತ್ರ. ಇಲ್ಲ, ಈ ರೀತಿ ಹೋಗಲ್ಲ. ಅದು ರಕ್ಷಿತ್ ಬರೆದಿರೋ ಕ್ಯಾರೆಕ್ಟರ್ ಆಗಿರೋದ್ರೆ ನಮಗೂ ಸಂಬಂಧ ಇಲ್ಲ. ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ಮಾತ್ರ. ಸೊ ಅದು ಮೋರ್ ಆಫ್ ಸೀರಿಯಸ್ ಕ್ಯಾರೆಕ್ಟ್ರು. ರಾಘುಗೆ ಲೈಕ್ ತುಂಬ ಲಾಸಸ್ ಇತ್ತು ಅವ್ನ ಲೈಫಲ್ಲಿ. ಸೊ ಹಂಗಾಗಿ ಅವ್ನು ತುಂಬ ಲಾಸ್ಟ್, ನೆಕ್ಸ್ಟ್ ಹೋಪೇ ಇಲ್ಲದೆ ಏನು ಮಾಡಲಿ ಅನ್ನೋ ಕನ್ಫ್ಯೂಷನಲ್ಲೇ ಹೋಗುವಂಥ ಒಂದು ಕ್ಯಾರೆಕ್ಟರ್ ರಾಘು. ಸೊ ಹಂಗಾಗಿ ತುಂಬ
ಬ್ಲ್ಯಾಂಕ್ ಫೇಸ್ ಥರ ಹೋಗಬೇಕಾಗಿತ್ತು, ತುಂಬ ರಿಯಾಕ್ಟ್ ಮಾಡೋಂಗಿಲ್ಲ ರಾಘು ಬಾಡಿ ಲ್ಯಾಂಗ್ವೇಜ್ ಕೂಡ ಅಷ್ಟೇ ಸ್ಟಿಫ್ ಆಗಿರ್ತಾನೆ ಅವನು, ತುಂಬ ಪವರ್ಫುಲ್ಲಾಗಿ ಕಾಣಿಸ್ಬೇಕು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಭಾವನೆಗಳೇ ಇಲ್ಲದೆ ಇರುವಂಥ ಒಂದು ಕ್ಯಾರೆಕ್ಟರ್ ಅವನು. ಸೊ ಅವನ ಅಮ್ಮನ ನೋಡಿದಾಗ ಮಾತ್ರ ಅವನು ಒಂದು ಇಮೋಷ್ನಲ್ ಬ್ಲಾಸ್ಟ್ ಆಗ್ತಾನೆ. ಬಟ್ ದಿವಾಕರ ಊರು ತಲೆಹರಟೆ ಅವನು. ಸೊ ತುಂಬ ಕಾಂಟ್ರಾಸ್ಟ್ ಇದೆ ಇಲ್ಲಿಗೆ ಅಂತ. ಸೊ ಮತ್ತು ರಿಷಬ್ ಆಡಿಯೋದು ಬಂದ ವಿಡಿಯೋಗಳು ನಿಧಾನಕ್ಕೆ ವೈರಲ್ ಆಗುತ್ತೆ ಅಂತ. ಸೊ ನಿಮ್ಮ ಆಡಿಯೋ ಕಂಪ್ನಿಯಿಂದ ಬಂದಿದ್ದಂಥ ಅಂದರೆ ಆಡಿಯೋ ಕಂಪನಿ ಮಾಡಿದ ರೀಸನ್ನು ಆ ರೈಟ್ಸ್ಗಳು ನಮ್ಮ ಹತ್ರನೇ ಇರಲಿ ಅನ್ನೋ ಕಾರಣಕ್ಕಷ್ಟೇ. ಪ್ರತಿ ಸಲ ನಮಗೆ ಒಂದು ಲೈಕ್ ಎಲ್ಲರೂ ಆನಂದ್ ಆಡಿಯೋದವ್ರ ಥರ ಎಲ್ಲ ರೀತಿ ಸಪೋರ್ಟ್ ಮಾಡಲ್ಲ. ಸೊ ಯಾವುದೋ ಒಂದು ರೈಟ್ಸ್ ಬೇಕು ಅಂದರೆ ನಾವು ವರ್ಕ್ ಮಾಡಿದರೆ ನಮ್ಗೆ ತೊಗೊಳೋದು ಕಷ್ಟ ಆಗುತ್ತೆ. ಹಾಗಾಗಿ ಆಡಿಯೋ ಒಂದು ಕಂಪನಿ ಫಾರ್ಮ್ ಮಾಡೋಣ, ನಮ್ಮ ಸಿನಿಮಾಗಳು ನಮ್ಮ ಪ್ರೊಡಕ್ಷನಲ್ಲಿ ಬರೋದೆಲ್ಲವೂ ಕೂಡ ಅಲ್ಲಿರಲಿ ಅನ್ನೋ ಕಾರಣಕ್ಕೆ ಶುರು ಮಾಡಿದ್ವಿ.